ಅದೇನೋ ಪಾಪ ಹೇಳಿದ್ರು ಪಾಪ, ಕ್ಷೇತ್ರದಲ್ಲಿ ನನ್ನ ಕಾಲದಲ್ಲಿ ರಸ್ತೆ ಗುಂಡಿಗಳು ಗುಂಡಿನೇ ಬಿದ್ದಿಲ್ಲ, 12 ವರ್ಷ ಆಯಿತು ನಾನು MLA ಆಗಿಬಿಟ್ಟು ಕ್ವಾಲಿಟಿ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನು ಕಮಿಷನ್ ತಗೊಂಡಿದ್ರೆ ಕ್ವಾಲಿಟಿ ಕೆಲಸ ಆಗದ, ನನ್ನ ರಸ್ತೆಗಳ ಗುಂಡಿ ಬೀಳವ ಅಂತೇಳಿ. ಸನ್ಮಾನ್ಯ ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ ಅವರೇ, ಒಂದು ಜಳಕ್ಕೆ ಕೊಡ್ತೀನಿ, ಒಂದು ವಿಡಿಯೋ ನೋಡಿ ದಯವಿಟ್ಟು ತಾವು ಮಾಧ್ಯಮ ಸ್ನೇಹಿತರು ನೋಡ್ಬೇಕು ಅದನ್ನು. ಗುಂಡಿಗಳು ಬಿದ್ದಿಲ್ಲ ಅಂತ ಹೇಳೋಲ್ವಾ, ಗುಂಡಿಗಳು ತೋರಿಸಿ ನೋಡಿ ಸ್ವಾಮಿ. ಇಷ್ಟೆಲ್ಲ ಸಾಕ್ಷಿ ಇದ್ರೆ ಯಾಕೆ ಸುರೇಶ್ ಗೌಡ ನನಗೆ ಬಂಟನ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಯಾಕೆ ಇಷ್ಟೊಂದು ಬಂಟತನ ತೋರಿಸ್ತೀರಿ ನೀವು? ಏನು ಸಾರ್ ನೋಡಿ ಸರ್, ಇದು ಫಸ್ಟ್ ರೋಡು, ಸುಮ್ಮನೆ ಒಂದು ಜಳಕ್ಕೆ ಕೊಡ್ತೀನಿ ಅಷ್ಟೇ ನಿಮಗೆ. ನೋಡಿ ಸರ್, ಇದು ಅವರೇ ಮಾಡಿರೋಂಥ ರಸ್ತೆ. 2000 ಅವರು 2ನೇ ಬಾರಿ MLA ಆಗಿದ್ದಾಗ ಹಿರೇಹಳ್ಳಿಯಿಂದ ಅರಡೂರಿಗೆ ಮಾಡಿದಂಥ ರಸ್ತೆ ಕೇವಲ 1 ವರ್ಷದಲ್ಲಿ ಕಿತ್ತೋಗೈತೆ. ಗುಂಡಿಗಳ ಬಿದ್ದಿರತಕ್ಕಂಥ ರಸ್ತೆಗಳು. ಈಗ ಅವರು ಕಮಿಷನ್ ತಗೊಂಡಿಲ್ವ ಅಂತ ಅವರೇ ಹೇಳ್ಬೇಕಲ್ವೇ ಶಾಸಕರು? ನೋಡಿ ಸರ್, ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ, ಶಾಸಕರಿಗೆ ಹೋಗ್ತಾ ಇತ್ತಿದ್ದು. ತಾವು ದಯವಿಟ್ಟು ಸುರೇಶ್ ಗೌಡ್ರನ್ನ ನೋಡಿ, ತಾವೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ನಾನು 12 ವರ್ಷ ಆಯಿತು ನಾನು ಮಾಡಿರೋ ರಸ್ತೆ ಒಂದೇ ಒಂದು ಗುಡ್ಡಿ ಬಿದ್ದಿದ್ರೆ ನಾನು ಲಂಚ ತಗೊಂಡಂಗೆ ಅಂತ ಅವರೇ ಹೇಳಿದರು. ಅದನ್ನು ನಾನು ಸಾಕ್ಷಿ ಸಮೇತ, ಇದು ಒಂದು ಇಂಥದ್ದು 100 ಇದ್ದಾವೆ. ಈಗ ಟೈಮ್ ಇಲ್ಲ ಕೊಡ್ಲಿಕ್ಕೆ ನಿಮಗೆ. ಬೇಕಾದ್ರೆ ಎಲ್ಲ ವೀಡಿಯೋಸ್ಗಳನ್ನ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಡ್ತೀನಿ. ಇದನ್ನು ಬೇಕಾದ್ರೆ ನಾನು ಆತ್ಮೀಯ ಸ್ನೇಹಿತ ಸುರೇಶ್ ಗೌಡ್ರಿಗೂ ಕೂಡ ಕಳಿಸ್ಕೊಡ್ತೀನಿ. ಇದು ಒಂದು, ದಯವಿಟ್ಟು ಇದನ್ನು ತಾವು ರೆಕಾರ್ಡ್ ಮಾಡ್ಕೋಬೋದು. ತಮ್ಮ ಕಳಿಸ್ಕೊಡ್ತೀನಿ. ಯಾರ್ದು ಅಲ್ಲ, ಈಗ ಇಟ್ಕೊತೀನಿ. ಮೊನ್ನೆಯಿಂದ ಆತ್ಮೀಯ ಸ್ನೇಹಿತ ಅಂತ ಬೇರೆ ಹೇಳ್ಬಿಟ್ಟವ್ರಲ್ವಾ, ಇನ್ಮೇಲಿಂದ ಇಟ್ಕೊತೀನಿ ಮಂಜಣ್ಣ. ಆಮೇಲೆ ಅದೇನೋ ಪಾಪ ಫಿಕ್ಸಿಂಗ್ ಬಗ್ಗೆ ಹೇಳ್ಬಿಟ್ಟವ್ರೆ ಭಾಳ ಚೆನ್ನಾಗಿ. ಫಿಕ್ಸಿಂಗಲ್ಲಿ ನಿಸೀಮ್ರು ಸುರೇಶ್ ಗೌಡ ನೀವು ಕಳ್ರಿ. ನಾನು ಯಾಕೆ ಹೇಳ್ಬಿಟ್ಟೆ ಅದನ್ನ, ರಾಜಣ್ಣವ್ರ ಆಶೀರ್ವಾದ ಇಲ್ಲದೆ ಹೋದ್ರೆ MLA ಯಾಕೆ ಆಗ್ತಿರಲಿಲ್ಲಪ್ಪ ನೀವು 2 ಸರಿ ನನ್ನ ಮೇಲೆ? ಅವರೆಲ್ಲ ಒಂದು ಕಡೆ ಕೊನೆ 2023ನೇ ಇಸ್ವಿನಲ್ಲಿ ಚುನಾವಣೆ ನಡಿಬೇಕಾದಾಗ ಇದೇ ರಾಜಣ್ಣ ಅವರು ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು, ಅಣ್ಣ ನೀನು ಇಲ್ಲದೆ ಹೋದ್ರೆ ನಾನು ಎಲ್ಲ ಒಂದು ಕಡೆ ತಿಮ್ಮ ಆಗ್ಬಿಡ್ತೀನಿ, ಸೋಲ್ತ್ಬಿಡ್ತೀನಿ, ದಯವಿಟ್ಟು ಆಶೀರ್ವಾದ ಮಾಡೋಂಥ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಲ್ಲ ಸ್ವಾಮಿ. ರಾಜಣ್ಣ ಅವ್ರು ಅವತ್ತು ಮನಸ್ಸು ಮಾಡಿ ಎಲ್ಲ ಒಂದು ಕಡೆ ನಿನಗೆ ಸುರೇಶ್ ಗೌಡ ನನಗೆ ಆಶೀರ್ವಾದ ಮಾಡದೆ ಹೋದರೆ ಅವರಷ್ಟೆಲ್ಲ ಒಂದು ಕಡೆ ಒಂದಷ್ಟು ಅವ್ರ ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಬಿಟ್ಟು ಅವ್ರು ಓಟ್ ಹಾಕ್ಸ್ದೇ ಹೋದರೆ ನೀನು MLA ಆಗ್ತಿರಲಿಲ್ಲಪ್ಪ.